ಮಿಥುನ ರಾಶಿ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಬುಧ ಈ ರಾಶಿಯವರಿಗೆ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಶನಿ ಸಂಚಾರ ಆಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಇವತ್ತಿನ ದಿವಸ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಸ್ವಲ್ಪ ಮಿಶ್ರ ಫಲ ಇರತಕ್ಕಂಥ ಸಾಧ್ಯತೆ ಇರುತ್ತೆ. ಮಿಥುನ ರಾಶಿಯವರಿಗೆ ಮಿಶ್ರ ಫಲ ಇರತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ಮೃಗಶಿರ ನಕ್ಷತ್ರ, ಆರಿದ್ರ ನಕ್ಷತ್ರ, ಪುನರ್ವಸು ನಕ್ಷತ್ರದವರು ಮಿಥುನ ರಾಶಿಗೆ ಒಳಪಡ್ತಕ್ಕಂಥವರು ಕೂಡ ಆಗಿರ್ತಾರೆ. ಈ ರಾಶಿಯವರಿಗೆ 4ರ ದೃಷ್ಟಿ ಇರತಕ್ಕಂಥದ್ದು. ಹಾಗೆಯೇ ಈ ಒಂದು 8 ಮತ್ತು 9ರ ಅಧಿಪತಿ ಆಗಿರ್ತಕ್ಕಂಥವನು 12, 4, 7ರ ದೃಷ್ಟಿ ಇರ್ತಕ್ಕಂಥ ಶನಿ ಭಗವಾನರಿಂದ ಆರ್ಥಿಕ ಪ್ರಗತಿ ಇರ್ತಕ್ಕಂಥದ್ದು. ಸ್ವಲ್ಪ ಮನಸ್ಸನ್ನು ನೀವು ಚಂಚಲತೆಯಿಂದ ಜಾಸ್ತಿ ಇರ್ತೀರಾ. ಅಧಿಕಾರದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯತ್ನಗಳು ಜಾಸ್ತಿ ಬೇಕು. ಅವಕಾಶಗಳು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥದ್ದು, ಪೂರ್ವಿಕರ ಆಸ್ತಿಯ ಕಲಹಗಳು ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಅತಿಯಾದ ಸಂಚಾರ, ಸುಮ್ಮನೆ ಇರೋದೇ ಇಲ್ಲ, ನೀವು ಓಡಾಟ ಜಾಸ್ತಿ ಇರತಕ್ಕಂಥ ಯೋಗ ಕೂಡ ಇರುತ್ತೆ. ಸ್ನೇಹಿತರ ಜೊತೆ ಸ್ವಲ್ಪ ಕಲಹಗಳಾಗ್ತಕ್ಕಂಥದ್ದು, ಪಾಲುದಾರಿಕೆ ವಿಷಯದಲ್ಲಿ ಜಾಗೃತಿಯಾಗಿರಬೇಕಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ, ಎಲ್ಲೋ ಒಂದು ಕಡೆ ನೀವು ನ್ಯಾಯವಾಗಿ ನಡ್ಕೊಂಡಿದ್ದೆ ಆದರೆ ಸಪ್ತಮ ದೃಷ್ಟಿ ಇರ್ತಕ್ಕಂಥ ಈ ಶನಿ ಭಗವಾನರಿಂದ ನ್ಯಾಯವಾಗಿ ನಡ್ಕೊಂಡ್ರೆ ಅಲ್ಲಿ ಫಲ ಕೊಡುತ್ತೆ. ಅನ್ಯಾಯಕ್ಕೆ ಹೋದಾಗ ಅಲ್ಲಿ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ಆರ್ಥಿಕವಾಗಿ ಲಾಭ ಆಗ್ತಕ್ಕಂಥ ಯೋಗ. ಹಾಗೆಯೇ ಈ ರಾಶಿಯವರಿಗೆ ಆತುರ ಬೇಡ, ದುಡುಕುತನ ಬೇಡ ಅಂತ ಹೇಳುತ್ತೆ. ಆರೋಗ್ಯದ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಉಂಟಾಗ್ತಕ್ಕಂಥದ್ದು. ನಂಬಿಕೆಯ ದ್ರೋಹದ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ಕುಟುಂಬದಲ್ಲಿ ಯಾರಿಗೋ ಉದ್ಯೋಗ ಸಿಗ್ತಕ್ಕಂಥದ್ದು, ಗಂಡ ಹೆಂಡತಿಯರಲ್ಲಿ ಒಬ್ಬರಿಗೆ ವೃತ್ತಿಯಲ್ಲಿ ಸಾಧ್ಯವಾದಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಮಾತಾಪಿತೃಗಳ ಕಂಟಕಗಳಂದರೆ ಅವರಿಗೆ ಆರೋಗ್ಯ ವಿಷಯದಲ್ಲಿ ಜಾಗೃತಿಯಾಗಿರಬೇಕು. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಾಗೆಯೇ ಈ ರಾಶಿಯವರಿಗೆ ಸ್ವಲ್ಪ ದಾನ ಧರ್ಮಗಳಲ್ಲಿ ಹೆಚ್ಚು ಒತ್ತನ್ನು ಕೊಡಬೇಕಾಗಿರುತ್ತೆ. ನಾಯಿಗಳಿಗೆ ಸ್ವಲ್ಪ ಆಹಾರ ಕೊಡ್ತಕ್ಕಂಥದ್ದು. ಪ್ರತಿನಿತ್ಯವೂ ಓಂ ಕಾಲಭೈರವಾಯ ನಮಃ, ಓಂ ಕಾಲಭೈರವಾಯ ನಮಃ, ಕಾಲಭೈರವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಅಮಾವಾಸ್ಯೆಯ ಕಾಲದಲ್ಲಿ ಅನ್ನದಾನವನ್ನು ಮಾಡೋದ್ರಿಂದ, ಹಾಗೆ ಅರಳಿ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಅಮಾವಾಸ್ಯೆ ಕಾಲದಲ್ಲಿ ಹಚ್ಚೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಯಾಕೆಂದರೆ ಮಿಶ್ರ ಫಲ ಕೊಡ್ತಾ ಇದೆ. ಗಂಡ ಹೆಂಡತಿಯರಲ್ಲಿ ಹುಷಾರಾಗಿ. ಪ್ರೇಮ ವ್ಯವಹಾರಗಳಿಗೆ ಮಿಥುನ ರಾಶಿಯವರಿಗೆ ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಶನಿವಾರ ಸಾಧ್ಯವಾದರೆ, ಅನುಕೂಲ ಆದರೆ ಶನಿವಾರದ ದಿವಸ ಎಮ್ಮೆಗೆ ಆಹಾರವನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಆಗುತ್ತೆ. ಯಾವಾಗಲೂ ಬೆಸ್ಸಂಖ್ಯೆಗಳಲ್ಲಿ 3 ಶನಿವಾರವನ್ನು ಉಪಯೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗೆಯೇ ಈ ರಾಶಿಯ ಉದ್ದಿಮೆದಾರರಿಗೆ ಸ್ವಲ್ಪ ಬಿಲ್లుಗಳು ಬರದೇ ಇರತಕ್ಕಂಥದ್ದು, ಕಂಟಕಗಳು ಎದುರಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಗುತ್ತಿಗೆದಾರರು ಸ್ವಲ್ಪ ನ್ಯಾಯಯುತವಾಗಿ ನಡ್ಕೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಈ ಒಂದು ಮಿಥುನ ರಾಶಿಯವರಿಗಿರುತ್ತೆ. ಮಹಿಳೆಯರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ. ಈ ರಾಶಿಯ ಮಹಿಳೆಯರಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಖಂಡಿತವಾಗಿರ್ತಕ್ಕಂಥದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ. ಮಿಶ್ರ ಫಲ ಇದ್ದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇನ್ನು ಶೇರ್ ಮಾರ್ಕೆಟ್ ಆಗ್ಬೋದು, ವ್ಯಾಪಾರ ಆಗ್ಬೋದು, ಹಾಗೆ ಏಜೆಂಟ್ಸ್ ಇರ್ಬೋದು, LIC ಏಜೆಂಟ್ಸ್ ಇರ್ಬೋದು, ಇವರ ವಿಷಯಗಳಲ್ಲಿ ಬಂದಾಗ ಸ್ವಲ್ಪ ಜಾಗೃತಿಯಾಗಿದ್ದಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಸುಳ್ಳನ್ನು ಜಾಸ್ತಿ ಯಾರು ಹೇಳ್ತಾರೋ ಈ ರಾಶಿಯವರು, ಅವರಿಗೆ ಸಾಕಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗಿರುತ್ತೆ. ಈ ಒಂದು ಪರಿಹಾರಗಳನ್ನ ಕಾಲಭೈರವನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಮಿಥುನ ರಾಶಿಯವರಿಗಿರುತ್ತೆ.